ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಮಾರ್ ಸಲಗ್ನಳ್ಳಿ. ವೀಕ್ಷಕರೇ, ಬಾಲನಟನಾಗಿ ಗುರುತಿಸಿಕೊಂಡು ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೂಡ ಪಡೆದು ಜೊತೆಗೆ ಇಡೀ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರ್ತಕ್ಕಂಥದ್ದು ನೋಡ್ಬೋದು ನೀವು. ಮುದ್ದು ಹುಡುಗನಾಗಿ ಸಿನಿರಂಗಕ್ಕೆ ಎಂಟ್ರಿ ಕೊಟ್ಟು ಈಗ ಒಂದು ರೀತಿ ಮಾಸು, ರಗಡು, ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿ ಕೊಟ್ಟು ಪಾತ್ರಗಳಿಗೆ ಜೀವ ತುಂಬತಕ್ಕಂಥ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಅದು ವಿಜಯ ರಾಘವೇಂದ್ರ, ನಮ್ಮ ಚಿನ್ನಾರಿ ಮುತ್ತ. ಅವರು ನಮ್ಮೊಂದಿಗೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಪ್ರಣವ. ಹೇಗಿದ್ದೀರಿ ಸರ್? ಚೆನ್ನಾಗಿದೆ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಹೇಗಿದೆ ಸರ್ ಲೈಫು? ಚೆನ್ನಾಗಿದೆ. ಒಂದು ಏನು ಹೇಳ್ತಾರೆ, ಒಂಥರ ಭಗವಂತ ಆಗಲಿ, ಜನ ಆಗಲಿ, ಕೆಲಸ ಆಗಲಿ, ಮಗ, ಸ್ನೇಹಿತರು ಎಲ್ಲ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ವಿಜಯ ರಾಘವೇಂದ್ರ ಅವ್ರ ಕಥೆಗಳನ್ನು ಆಯ್ಕೆ ಮಾಡ್ಕೊಳ್ಳುವಾಗ ಯಾವ ರೀತಿ ಇರುತ್ತೆ? ಯಾಕೆ ಈ ಪ್ರಶ್ನೆ ಯಾಕೆ ಕೇಳ್ತಿದ್ದೀನಿ ಅಂದರೆ, ಇತ್ತೀಚೆಗೆ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಅಂದರೆ ನಟರಿಗೋಸ್ಕರನೇ ಕತೆ ಬರೀತಿದ್ದಾರೆ ಅಂತ. ಹಿಂದೆಲ್ಲ ಕತೆ ಬರೆದ್ಬಿಟ್ಟು ನಟರನ್ನ ಹುಡುಕೋರು. ಆದರೆ ಇತ್ತೀಚೆಗೆ ಹೆಂಗಾಗಿದೆ ಅಂದರೆ ನಟರಿಗೋಸ್ಕರನೇ ಕತೆ ಬರೆದ್ಬಿಟ್ಟು ಆ ರೀತಿ ಒಂದು ಆರೋಪಗಳು ಕೇಳಿ ಬರ್ತಿದೆ. ಇದನ್ನು ಒಪ್ಕೋತೀರಾ ಸರ್ ನೀವು? ಅದನ್ನು ಆರೋಪ ಅಂತ ಹೇಳೋದಕ್ಕಿಂತ ಸರ್, ಇವಾಗ ನಟರಿಗೋಸ್ಕರನೇ ಕತೆ ಬರೆದು ಸಿನಿಮಾ ಹಿಟ್ಟಾಗಿರೋದನ್ನ ಜನ ನೋಡಿಲ್ವಾ? ನೋಡಿದ್ದಾರೆ. ಹಿಟ್ ಮಾಡಿದ್ದು ಯಾರು? ಜನರು. ಸೊ ಸಿನಿಮಾ ಚೆನ್ನಾಗಿರ್ಬೇಕಷ್ಟೇ. ನಟನಿಗೆ ಕಥೆ ಬರೀತಾರೋ, ನಟಿಗೆ ಕಥೆ ಬರೀತಾರೋ, ಅಥವಾ ಕಥೆಗೆ ನಟಿನ ಹಾಕೋತಾರೋ ಅದಲ್ಲ. ಒಳ್ಳೆ ಸಿನಿಮಾ ಮಾಡಬೇಕು. ಆದರೆ ಹೌದು, ನೀವು ಹೇಳಿದಾಗೆ ಕಥೆಗೆ ಯಾವಾಗ ನಟ ಒಳಗೆ ಬರ್ತಾನೋ ಆವಾಗ ಆ ಸಿನಿಮಾ ಯಶಸ್ಸಿನ ಜೊತೆಗೆ ನಟ ಕೂಡ ಯಶಸ್ವಿ ಆಗ್ತದೆ. ಖಂಡಿತ. ನಾನು ಬದುಕೊಂಡಿರೋ ಕಾರಣನೇ ಅದು. ಇವಾಗ ಹೇಳ್ತಾರೆ, ನೀವು ಹೆಂಗೆ ನಿಮ್ಮ ಕಥೆನ ಚೂಸ್ ಮಾಡ್ತೀರಾ, ಹೆಂಗೆ ನಿಮ್ಮ ಪ್ರಾಜೆಕ್ಟ್ನ ಚೂಸ್ ಮಾಡ್ತೀರಾ ಅಂತ ಕೇಳ್ತಾರೆ. ನನ್ನ ಪ್ರಕಾರ ಪ್ರಾಜೆಕ್ಟನ್ನ ಚೂಸ್ ಮಾಡುವಂಥ ಅಥವಾ ಕಥೆನ ಚೂಸ್ ಮಾಡುವಂಥ ನಿರ್ಮಾಪಕ ನಿರ್ದೇಶಕರನ್ನ ಚೂಸ್ ಮಾಡುವಂಥ ಲಕ್ಸುರಿ ನನಗೆ ಕೊಟ್ಟಿಲ್ಲ ಭಗವಂತ. ಅದು ಒಳ್ಳೆಯದು ಅಂತ ನನಗನ್ಸುತ್ತೆ. ಯಾಕೆ ಅಂದರೆ ಅವರ ದೃಷ್ಟಿಲಿ ಯಾವುದೋ ಒಂದು ಕಥೆ ಇರುತ್ತೆ, ಯಾವುದೋ ಒಂದು ಪಾತ್ರ ಇರುತ್ತೆ, ಚೆನ್ನಾಗಿರುತ್ತೆ. ಈ ಪಾತ್ರನ ಈ ವಿಜಯ ರಾಘವೇಂದ್ರನೇ ಮಾಡಬೇಕು ಅನ್ನಿಸ್ದಾಗ ಅವ್ರಿಗೆ ಅದು ನನ್ನ ಅದೃಷ್ಟ. ಅವ್ರು ಬೇರೆ ಯಾರ ತನಾರ ಹೋಗ್ಬೋದು. ಹೌದು. ಅದು ಒಂದು ಕಲ್ಲರಳಿ ಹೂವಾಗೇ ಆಗಲಿ, ಅದೊಂದು ವಂಶೋದ್ಧಾರಕ ಆಗಲಿ, ಮಾಲ್ಗುಡಿ ಡೇಸ್ ಆಗಲಿ, ಸೀತಾರಾಮ್ ಆಗಲಿ, ನಮ್ಮ ರಿಪ್ಪನ್ ಸ್ವಾಮಿ ಆಗಲಿ, ಅವರು ಪಾತ್ರ ಮಾಡಿದಾಗ ಈ ಕಥೆಗೆ ಈ ನಟ ಬೇಕು ಅಂತ ಹೇಳಿದಾಗ ಕಥೆಗಳು ಬರ್ತಾನೆ ಇರ್ತವೆ. ಆ್ಯಸ್ ಅನ್ ಆ್ಯಕ್ಟರ್ ನಾನು ಬರೀ ಆ್ಯಕ್ಟರ್ ಆಗಿ ನಾನು ಲಿಮಿಟೆಡ್. ನಾನು ಇಷ್ಟೇ, ಯಾಕಂದರೆ ಅಷ್ಟು ರೆಫರೆನ್ಸ್ ಮೇಲೆ ಮಾತ್ರ ನಾನು ಆ್ಯಕ್ಟ್ ಮಾಡಿರ್ತೀನಿ. ಅದು ನನ್ನನ್ನು ನೋಡಿರ್ತಾರೆ. ನಾನು ಒಬ್ಬ ಆ್ಯಕ್ಟರ್ ಆಗಿ ನನ್ನನ್ನು ನಾನು ಸ್ಟ್ರೆಚ್ ಮಾಡ್ಕೋಬೇಕು ಅನ್ನೋ ಸಾಧ್ಯ ಆಗದೆ ಒಬ್ಬ ಬರಹಗಾರನಿಂದ, ಒಬ್ಬ ನಿರ್ದೇಶಕರಿಂದ, ನಿರ್ಮಾಪಕರಿಂದ. ಹಾಗಾಗಿ ನಾನು ಅದನ್ನು ಆರೋಪ ಅಂತ ಹೇಳೋದಕ್ಕಿಂತ ಅದೊಂದು ಬದಲಾವಣೆ ಅಷ್ಟೇ, ಅದೊಂದು ಟ್ರಾನ್ಸ್ಫಾರ್ಮೇಷನ್. ಹೇಗೆ ಇಲ್ಲಿಂದ ಹಿಂಗೆ ಹೋಗುತ್ತೋ ಚಕ್ರ, ಅಲ್ಲಿಂದ ಇಲ್ಲಿಗೆ ಬರಲೇಬೇಕು, ಮತ್ತಿಲ್ಲರ ಮೇಲೆ ಹೋಗಲೇಬೇಕು. ಸೊ ಆ ಥರ ಬದಲಾವಣೆಗಳು ಆಗ್ತಾನೆ ಇರ್ತವೆ. ಇವಾಗ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದ್ದಾವೆ. ಅಂದರೆ ಕಥೆಯನ್ನು ಆಧಾರವಾಗಿ ಇಟ್ಕೊಂಡು ಅದಕ್ಕೆ ಕಾಸ್ಟ್ ಮಾಡುವಂಥ ಮೇಕರ್ಸ್ ಬಹಳ ಇದ್ದಾರೆ. ಫಾರ್ ಎಕ್ಸಾಂಪಲ್, ಅದಕ್ಕೆ ಬಹಳ ದೊಡ್ಡ ಕ್ರೆಡಿಟ್ ನಾನು ಕೊಡೋದು ರಕ್ಷಿತ್ ಶೆಟ್ಟಿಗೆ. ಕಥೆ ಮಾಡಿ, ಸ್ಕ್ರಿಪ್ಟ್ ಮಾಡಿ, ಅದನ್ನು ಅದ್ಭುತವಾಗಿ ತೆರೆ ಮೇಲೆ ತರುವಂಥ ಒಂದು ಪ್ರಯತ್ನ ಇದೆಯಲ್ಲ, ಅದನ್ನು ರಕ್ಷಿತ್ ಶೆಟ್ಟಿಯವರು ಭಾಳ ಚೆನ್ನಾಗಿ ಮಾಡ್ತಿದ್ದಾರೆ. ವಿಜಯ ರಾಘವೇಂದ್ರ ಅವರು ಯಾಕೆ ಅಷ್ಟೊಂದು ಒಳ್ಳೆಯವರಾಗ್ತಿದ್ದಾರೆ ಅಂತ? ಯಾರು ಸುಮ್ಮನೆ ಇದೆಲ್ಲ ಅಂದರೆ ಒಳ್ಳೆಯವರಾಗ್ತಿದ್ದಾರೆ ಅಂದರೆ ಇವಾಗ ನನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಲ್ವಾ. ಯಾಕಂದರೆ ನಮಗೂ ಕೆಲವೊಂದು ಟೈಮ್ ಅನಿಸುತ್ತೆ, ಅಷ್ಟು ಒಳ್ಳೆತನದಿಂದ ಇರ್ತಾರೆ, ಒಂದು ಚೌಕಟ್ಟು ಮೀರಲ್ಲ, ಒಂದು ಬಾರ್ಡ್ರ್ ಹಾಕೊಂಡಿದ್ದಾರೆ, ಹೆಂಗಿರಬೇಕು ಹಂಗಿರ್ತಾರೆ. ಕೆಲವೊಂದು ಟೈಮ್ ನಾವೇ ಇವಾಗ ಒಳ್ಳೆಯವನು ಅಂದರೆ ಅದಕ್ಕೆ ಏನು ಅದರ ಪ್ಯಾರಾಮೀಟರ್ಸ್ ಏನು, ಅದಕ್ಕೆ ಒಂದು ಕಾಂಟ್ರವರ್ಸಿಲಿ ಇನ್ವಾಲ್ವ್ ಆಗಲ್ಲ, ಅವ್ರಾಯ್ತು ಅವ್ರ ಕೆಲಸ ಆಯಿತು ಎನ್ನುವಂಥದ್ದು ಏನಕ್ಕೆ ಬೇಕು ಸರ್? ಅಂದರೆ ಇದನ್ನು ಕೊಟ್ಟಿರೋದೇ ಒಂದು ದೊಡ್ಡ ವಿಚಾರ ಅಲ್ವಾ ದೇವ್ರನ್ನ. ಹೌದೌದು, ಖಂಡಿತ. ಈ ಬದುಕು ನನಗೆ ಇದನ್ನು ಕೊಟ್ಟಿದೆ. ಒಂದು 25 ವರ್ಷ ಆದರೂ ಕೂಡ ಇವತ್ತು ಜನ ನೆನೆಸ್ಕೋತಾರೆ. ಥಿಯೇಟ್ರಿಗೆ ಸಿನಿಮಾ ಬಂದಾಗ ಈ ಸಿನಿಮಾ ನಾನು ನೋಡಲ್ಲ ಅಂತ ಯಾರು ಮುಖ ತಿರುಗಿಸ್ಕೊಂಡು ಹೋಗಿ, ಹೌದೌದು, ಏನೋ ಮಾಡಿರ್ತಾನೆ ವಿಜಯ ರಾಘವೇಂದ್ರ, ನೋಡೋಣ ಇವ್ನಿಗೊಂದು ಅವಕಾಶ ಕೊಡೋಣ ಪಾಪ ಅಂತ ಹೇಳ್ತಾರೆ. ಅದಕ್ಕೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಯಾರಿಗೆ? ನಮ್ಮ ತಂದೆ ತಾಯಿಗೆ, ನನಗೆ ಪಾಠ ಕಲಿಸಂಥ ಗುರುಗಳಿಗೆ. ಆಮೇಲೆ ನನಗೆ ಮೊದಲನೇ ಅವಕಾಶ ಕೊಟ್ಟಂದರೆ ಮೇಜರ್ ಅವಕಾಶ ಕೊಟ್ಟಿರೋ ರೇಣುಕಾ ಶರ್ಮಾ ಅಂಕಲ್ಗೆ. ಇವರೆಲ್ಲರೂ ಇದ್ದಾರೆ. ರೇಣುಕಾ ಶರ್ಮಾ ಅಂಕಲ್, ನಾಗಾಭರಣ ಅಂಕಲ್, ನಾಗತಿಳಿ ಚಂದ್ರಶೇಖರ್ ಸರ್, ರಾಮೋಜಿರಾವ್ ಅವರು, ಎಸ್ ಮಹೇಂದರ್ ಸರ್, ಎಸ್ ನಾರಾಯಣ್ ಸರ್, ನಾಗಣ್ಣ. ಅಂದರೆ ಇವರೆಲ್ಲ ಅವ್ರು ಮಾಡೋ ಕೆಲಸದಲ್ಲಿ ನನಗೊಂದು ಅವಕಾಶ ಕೊಟ್ಟರೆ, ಈ ಹುಡುಗಂಗೆ ಪ್ರತಿಭೆ ಇದೆ, ಕೊಡೋಣ. ಸೊ ಆ ಪ್ರತಿಭೆಗೆ ಅವಕಾಶ ಸಿಕ್ಕಿದ್ದ ಅಂಥ ಟೈಮಿಂದ ಹಿಡಿದು ಇವತ್ತಿನವರೆಗೂ ಜನ ನಾನು ನೋಡ್ತಿದ್ದಾರೆ ಅಂದರೆ ಅದು ನನ್ನ ಜವಾಬ್ದಾರಿ. ಅದು ಹೌದು. ಅದನ್ನು ಹಾಳು ಮಾಡ್ಕೊಳ್ಳೋ ಅಧಿಕಾರ ನನಗೆ ಇಲ್ಲವೇ ಇಲ್ಲ. ಸೊ ಕಾಂಟ್ರವರ್ಸಿ ಅಂದರೆ ಇವಾಗ ನನ್ನ ನಡವಳಿಕೆ ನನ್ನ ಕೈಯಲ್ಲಿದ್ದಾಗ ಯಾರು ಏನಿಗೆ ಕೈ ಬೆರಳು ಮಾಡಿ ತೋರಿಸ್ತೀವಿ. ನಿಜ ಸರ್, ಅದು ಖಂಡಿತ.
ಹಾಂ. ಯಾಕಂದರೆ ನನ್ನ ಹಿಂದೆ ನಮ್ಮ ತಂದೆ ಇದ್ದಾರೆ, ನನ್ನ ಹೆಣ್ಣು ಕೊಟ್ಟ ಮಾವ ಇದ್ದಾರೆ, ನಮ್ಮ ದೊಡ್ಡ ಮಾಮ ಡಾಕ್ಟರ್ ರಾಜ್ಕುಮಾರ್ ಇದ್ದಾರೆ, ಅಪ್ಪು ಅವರು, ಶಿವಣ್ಣ ಮಾಮ, ರಾಘು ಮಾಮ. ಅಂದರೆ ಈ ಥರ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರ ಜೀವನನ ತುಂಬ ಚೆನ್ನಾಗಿ ನೋಡ್ಕೊಂಡು ಎಲ್ಲರೂ ಪ್ರೀತಿಯಿಂದ ಕಾಣೋರು ಇರ್ಬೇಕಾರೆ ನಾನು ಏನಕ್ಕೆ ಸರ್ ಬಾಲ ಬಿಚ್ಚಬೇಕು? ಅಥವಾ ಅದು ನಿಜವಾಗ್ಲೂ ಆ ಥರ ಇರ್ಬೋದು ನಾನು ಅನ್ನೋ ಒಂದು ಊಹೆ ಕೂಡ ನನಗೆ ಬರುತ್ತೆ, ನನಗಾಗಲಿ ನನ್ನ ತಮ್ಮನಿಗಾಗಲಿ. ಇದ್ರ ಜೊತೆಗೆ ಸರ್ ವಿಜಯ ರಾಘವೇಂದ್ರ ಅವ್ರು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋದು ಯಾವಾಗ? ಅಯ್ಯೋ, ಇದು ಎಲ್ಲಿ ಉಟ್ಕೋತೀರಿ ಪ್ಯಾನ್ ಇಂಡಿಯಾ ಅದನ್ನೇನು ಫ್ರೈಯಿಂಗ್ ಪ್ಯಾನ್ ಅನ್ಕೊಂಬಿಟ್ಟಿದ್ದಾರೆ ಜನ, ನನಗೆ ಗೊತ್ತಿಲ್ಲ. ಯಾಕಂದ್ರೆ ಇತ್ತೀಚೆಗೆ ಹೆಂಗೆ ಅಂದರೆ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನು ಮಾಡಿದ್ರೆ ಮಾತ್ರ ದೊಡ್ಡ ಸ್ಟಾರು. ಅಂದರೆ ಅದು ಬರೀ ಒಂದು ಪದ ಆಗ್ಬಿಟ್ಟಿದೆ. ಪ್ಯಾನ್ ಇಂಡಿಯಾ ಅನ್ನೋದು ಪದ ಆಗಬಾರ್ದು. ಆ್ಯಕ್ಚುಲಿ ಪ್ಯಾನ್ ಇಂಡಿಯಾ ಅನ್ನೋದು ಇಟ್ ಈಸ್ ಅ ಸೆನ್ಸೇಷನ್. ಯಾವಾಗ ಸೆನ್ಸೇಷನ್ ಆಗುತ್ತೆ? ಒಂದು ಸಿನಿಮಾ ಬಹಳ ಅತಿ ಹೆಚ್ಚು ಜನಪ್ರಿಯತೆ ಪಡೆದಾಗ. ಇವಾಗ ಒಂದು ಸಿನಿಮಾ, ಕನ್ನಡದಲ್ಲಿ ಒಂದು ಸಿನಿಮಾ ಮಾಡ್ತೀನಿ, ಆ ಸಿನಿಮಾ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಯಶಸ್ಸು ಕಾಣುತ್ತೆ ಅಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ ಒಂದು ತಮಿಳ್ ಆಡಿಯನ್ಸು, ತೆಲುಗು ಆಡಿಯನ್ಸು, ಮಲಯಾಳಂ ಆಡಿಯನ್ಸು, ಹಿಂದಿ ಆಡಿಯನ್ಸ್, ಇಲ್ಲಿ ಈ ಥರ ಯಾವುದೋ ಸಿನಿಮಾ ಇದೆಯಂತೆ, ಅದು ಯಾವುದು ಅಂದಾಗ ಅದನ್ನು ನಂತರ ನಾವು ಅವ್ರಿಗೆ ಉಣಬಡಿಸ್ತೀವಿ. ಇದು ನಮ್ಮ ಸಿನಿಮಾ, ಕನ್ನಡದಲ್ಲಿ ಇಷ್ಟು ಚೆನ್ನಾಗಿದೆ ಸಿನಿಮಾ, ಎಲ್ಲರೂ ನೋಡ್ಬೋದು, ಎಲ್ಲರೂ ಕನೆಕ್ಟ್ ಆಗುತ್ತೆ. ಆವಾಗ ಪ್ಯಾನ್ ಇಂಡಿಯಾ ಆಗೋದು. ನಾನು ಏಕದಮ್ ಕತೆ ಮಾಡ್ತಿದ್ದಂಗೆ ನಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಇಟ್ಟರೆ ಅವ್ನಿಗೆ ಏನು ಗೊತ್ತು ನಾನು ಏನು ಬರಿತಿದ್ದೀನಿ ಅಂತ. ಅವ್ನಿಗೆ ಏನು ಗೊತ್ತು ನಾನೊಬ್ಬ ನಿರ್ದೇಶಕನಾಗಿ, ಒಬ್ಬ ಬರಹಗಾರನಾಗಿ ನಾನು ಯಾವ ಇಂಟೆನ್ಸಿಟಿ ಇಟ್ಕೊಂಡು, ಯಾವ ಪರ್ಪಸ್ ಇಟ್ಕೊಂಡು ಕತೆ ಬರಿತಿದ್ದೀನಿ. ನನ್ನ ಮನೆ ಬಗ್ಗೆ ಅವನಿಗೇನು ಗೊತ್ತು, ನನ್ನ ಊರ ಬಗ್ಗೆ ಅವನಿಗೇನು ಗೊತ್ತು. ಸೊ ನನ್ನ ಮನೆ, ನನ್ನ ಊರು, ನಮ್ಮ ಜನರಿಗೆ ಇಷ್ಟ ಆಗುತ್ತೆ ಫಸ್ಟು. ಹೌದು, ಇಷ್ಟ ಆಗಿ ಹೆಂಗಿದೆ ಗೊತ್ತಾ ನಮ್ಮ ಸಿನಿಮಾ, ಕನ್ನಡ ಸಿನಿಮಾ ಅಂದಾಗ ಅವು ಯಾವುದು ಅಂತ ಅವನು ಅಂತಾನೆ. ಆವಾಗ ಪ್ಯಾನ್ ಇಂಡಿಯಾ ಆಗಬೇಕು. ಆ ಥರ ಅವಕಾಶ ಭಗವಂತನಾಗಲಿ ಕೊಟ್ಟಾಗ ಅಥವಾ ನಮ್ಮ ಮೇಕರ್ಸ್ ಕೊಟ್ಟಾಗ ಖಂಡಿತ ಮಾಡ್ತೀನಿ. ನಾನು ಏಕ್ದಮ್ ಪ್ಯಾನ್ ಇಂಡಿಯಾ ಬಂತು ನಾನು ಒಪ್ಪೋದೇ ಇಲ್ಲ. ಇನ್ಫ್ಯಾಕ್ಟ್ ಸೀತಾರಾಮ್ಗೆ ಭಾಳ ಹೆಸರು ನಮಗೆ ಆಲ್ರೆಡಿ ಇದ್ದಿದ್ದೆ. ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18 ಸಿನಿಮಾ ಮಲಯಾಳಮಲ್ಲಿ ಭಾಳ ಚೆನ್ನಾಗಿ ಹೆಸರು ಮಾಡಿ, ಅದ್ರ ಮೂಲಕ ಪ್ಯಾನ್ ಇಂಡಿಯಾ ಆಗಬೇಕು ಅನ್ನೋದು ನನ್ನ ನಂಬಿಕೆ. ಆ್ಯಂಡ್ ಆಫ್ ಕೋರ್ಸ್ ಇಟ್ ಈಸ್ ಮೈ ಒಪಿನಿಯನ್. ಎಲ್ಲರೂ ಹೀಗೆ ಮಾಡಿ ಅಂತ ನಾನು ಹೇಳಿದೆ. ಯಾಕಂದರೆ ಅವ್ರವ್ರಿಗೆ ಆದಂಥ ಯೋಜನೆಗಳಿರುತ್ತೆ, ಅವ್ರವ್ರದೇ ಆದಂಥ ವಿಷನ್ ಇರುತ್ತೆ. ಬಟ್ ಅದು ವರ್ಕ್ ಆಗ್ತಿಲ್ಲ ಅನ್ನೋದನ್ನು ನೋಡ್ತಾ ಇದ್ದೀವಿ ನಾವು. ಸೊ ಲೆಟ್ಸ್ ಬಿ ಗ್ರೌಂಡೆಡ್. ಒಂದು ವೇಳೆ ರಾಜಮೌಳಿ ಅಥವಾ ಪ್ರಶಾಂತ್ ನೀಲ್ ಅವ್ರ ಜೊತೆ ಸಿನಿಮಾ ಅವಕಾಶ ಸಿಕ್ಕರೆ ಮಾಡ್ತೀರಾ? ಖಂಡಿತ ಸರ್, ಯಾವ ಕಲಾವಿದರಿಗೆ ತಾನೇ ಆಸೆ ಇರೋದಿಲ್ಲ. ಒಬ್ಬ ರಾಜಮೌಳಿ ಅವರು ಒಂದು ಸಿನಿಮಾ ಅವ್ರ ಅವಕಾಶ ಕೊಟ್ಟಾಗ ನಮಗೊಂದು ಸಾರ್ಥಕತೆ ಅಂತ ಅನಿಸುತ್ತೆ. ಪರವಾಗಿಲ್ಲಪ್ಪ, ಇದು ಇಷ್ಟು ವರ್ಷ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದೀವಿ, ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಅವ್ರ ಸಿನಿಮಾದಲ್ಲಿ ಕಲಾವಿದರನ್ನ ತೋರಿಸೋ ರೀತಿಯಾಗಲಿ, ಕಥೆಯನ್ನು ಹೇಳೋ ರೀತಿಯಾಗಲಿ, ಇದು ಬಹಳ ದೊಡ್ಡ ವಿಚಾರ ರಾಜಮೌಳಿ ಸರ್ದು. ಇದ್ರ ಜೊತೆಗೆ ಸರ್, ಆಗಸ್ಟ್ 7 ನಿಮ್ಮ ಬದುಕಿನ ಕಹಿ ದಿನ. ಆಗಸ್ಟ್ 6. ಆಗಸ್ಟ್ 6. ಆ್ಯಕ್ಚುಲಿ ನಾವು ಹೇಗಿದ್ದಾರೆ ಸರ್ ಸ್ಪಂದನ ಮೇಡಮು? ಚೆನ್ನಾಗಿದೆ. ನಾವು ಆ್ಯಕ್ಚುಲಿ ಅವ್ರು ಇಲ್ಲ ಅಂತ ಯಾವತ್ತೂ ಅಂದ್ಕೊಂಡೇ ಇಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ಪೋಸ್ಟ್ಗಳಾಗಲಿ, ನೀವು ತೋರಿಸುವಂಥ ಪ್ರೀತಿ, ದಿನನಿತ್ಯ ನಮ್ಮ ಜೊತೆ ಇದ್ದಾರೆ ಎನ್ನುವಂಥದ್ದು ಅದೇ ರೀತಿಯೇ ನಂಬಿದ್ದೀವಿ. ಅದು ಹಾಗೆ, ಅದನ್ನು ನನ್ನ ಬದುಕಲು ಅದು ಹಾಗೇ ಇದೆ. ಅದನ್ನು ಅನ್ಯಥಾ ಯೋಚನೆ ಮಾಡುವಂಥ ಪ್ರಮೇಯನೂ ನನಗೆ ಬಂದಿಲ್ಲ, ಸಂದರ್ಭನೂ ಬಂದಿಲ್ಲ, ಅದು ಬರೋದು ಇಲ್ಲ. ಯಾಕಂದ್ರೆ ನಾನು ಅದನ್ನು ಆ ಥರ ನೋಡೇ ಇಲ್ಲ. ಆ ಥರ ಅದನ್ನು ನನಗೆ ಆ ವಿಚಾರನ ನಾನು ಆ ಥರ ಕನ್ಸೀವ್ ಮಾಡೇ ಇಲ್ಲ. ಸೊ ಹಂಗಾಗಿ ನೀವು ಕೇಳಿದಾಗ ಭಾಳ ಖುಷಿ ಆಯಿತು, ಹೇಗಿದ್ದಾರೆ ಅಂತ. ಹೌದು, ಸೊ ಖುಷಿಯಾಗಿದ್ದಾರೆ. ನನ್ನ ಜೊತೆ, ನನ್ನ ಮಗನ ಜೊತೆ, ನಮ್ಮ ಮನೆಯವ್ರ ಜೊತೆ ಚೆನ್ನಾಗಿದೆ. ಈಗಲೂ ನೆನಪಾಗ್ತಾರೆ ಸರ್, ಜೊತೆ ಮಾತಾಡ್ತಾರೆ? ಮನೆಯಲ್ಲಿ ಅವನು ಒಬ್ಬನೇ ಕೂತಾಗ ಒಂದೊಂದ್ಸಲ ಯಾವಾಗಲೂ ಒಂದು ಸಣ್ಣ ಮಾತುಕತೆ ಒಂದ್ಸಲ ಮಾತಾಡ್ತೀನಿ. ಯಾರು ತುಂಬ ಖುಷಿ ಆದಾಗ ನಾನು ಹೇಳ್ಕೊತೀನಿ. ಅದರ ಒಂದು ಸ್ವಲ್ಪ ತುಂಬ ಹಿಂಸೆ ಆದಾಗ, ದುಃಖ ಆದಾಗ, ರೀಸೆಂಟಾಗಿ ಆಗಿದ್ದು ವಿಚಾರ ಅದಾದಾಗಲೂ ಒಂದ್ಸಲ ಸುಮ್ಮನೆ ಹಾಗೆ ನೋಡ್ತೀನಿ. ಯಾಕೆ ಭಗವಂತಿಗೆ ಬ್ಯಾಕ್ ಟು ಬ್ಯಾಕು ಹೊಡೆತ ಕೊಡ್ತಿದ್ದಾನೆ ವಿಜಯ ರಾಘವೇಂದ್ರ ಲೈಫಲ್ಲಿ ಅನ್ನೋದು ಆ ಒಂದು ಕ್ಷಣಕ್ಕೆ ಆ ಥರ ಅನಿಸುತ್ತೆ ಪ್ರವೀಣ್ ಸರ್. ಆ ಒಂದು ಕ್ಷಣಕ್ಕೆ ಖಂಡಿತ ಹಾಗೆ ಅನಿಸುತ್ತೆ. ಆ ಥರ ಅನ್ನಿಸ್ಲಿಲ್ಲ ಅಂದರೆ ನಮ್ಮಲ್ಲೇನೋ ಕೊರತೆ ಇದೆ ಅಂತ ಆಗ್ಬಿಡುತ್ತೆ. ಆ ಥರ ಅನಿಸುತ್ತೆ. ಆದರೆ ಅದಾದ ಮೇಲೆ ಏನು ಪ್ರಶ್ನೆ ಮಾಡೋಕ್ಕಾಗುತ್ತೆ? ಆಗೋಗಿರೋದ್ರ ಬಗ್ಗೆ ಏನು ಪ್ರಶ್ನೆ ಮಾಡ್ತೀರಿ? ಇದೆಲ್ಲ ಆಗಿದೆ ಅಂದಾಗ ಏನೋ ಒಂದು ಕಾರಣ ಇರಬೇಕಲ್ವ, ಮುಂದಕ್ಕೆ ಬೇರೆ ಇನ್ನೇನೋ ಇರಬೇಕಲ್ವ ಅನ್ನೋ ಮನಸ್ಥಿತಿಗೆ ಬಂದುಬಿಡ್ತೀನಿ ನಾನು. ಇದಾಯ್ತಾ ಅದಾಯ್ತಾ ಸರಿ, ನನ್ನನ್ನು ಇನ್ನೂ ಯಾಕೆ ಇಟ್ಟಿದ್ದಾನೆ ಅಂದರೆ ನಾನು ಕೇಳ್ತಿರೋದು ಯಾಕಾದರೂ ಇಟ್ಟಿದೆಯೋ ಅಲ್ಲ, ನನ್ನನ್ನು ಯಾಕೆ ಇಟ್ಟಿದ್ದಾನೆ? ದೇರ್ ಇಸ್ ಸಮ್ ಪರ್ಪಸ್. ಅದ್ರ ಹಿಂದೆ ಒಂದು ಕಾರಣ ಇದೆ, ಅದ್ರ ಹಿಂದೆ ಏನೋ ಒಂದು ಕೆಲಸ ಇದೆ, ಏನೋ ಒಂದು ಕೆಲಸ ಮಾಡೋ ಒಂದು ಬಾಕಿ ಇದೆ ಅಂತ ಆಗುತ್ತೆ. ಸೊ ನನಗೆ ನನ್ನ ಮಗನ ನೋಡಿದಾಗ ನನಗೆ ಅವೆಲ್ಲ ಏನಾಗುತ್ತೆ, ಅದಾಯ್ತಾ ಸರಿ, ಇವಾಗ ಮುಂದಕ್ಕೆ ಏನು ಮಾಡಬೇಕು, ಮುಂದಕ್ಕೆ ಹೆಜ್ಜೆ ಇಡಬೇಕು, ಮುಂದಕ್ಕೆ ಏನು ಕೆಲಸ ಮಾಡಬೇಕು, ಏನು ಯೋಜನೆಗಳನ್ನ ಹಾಕೋಬೇಕು ಅನ್ನೋದೆಲ್ಲ ನನ್ನ ತಲೆಗೆ ಬರ್ತಾ ಇರುತ್ತೆ.
ಯಾವತ್ತಾದರೂ ಮರೆಯೋಕ್ಕೆ ಆಗಲ್ಲ ಅದನ್ನು ನಾನು ಅವ್ರ ಹತ್ರ ಶೇರ್ ಮಾಡ್ಕೊಂಡಿದ್ದು ನೀವು ಸ್ಪಂದನ ಮೇಡಮ್ ಅನ್ನುವಂಥದ್ದು ವಿಚಾರ ನೆನಪು ಮಾಡ್ಕೊಳ್ಳೋದಾದ್ರೆ ಯಾವುದು ಸರ್ ನಿಮ್ಮ ಹತ್ರ ಹಂಚ್ಕೊಂಡಿದ್ದು? ನಾವು 16 ವರ್ಷ ಎಂಥ ಅದ್ಭುತವಾದ ಕ್ಷಣಗಳನ್ನು ಕಳೆದಿದ್ವಿ. ನಾನು ಅದಕ್ಕೆ ಅವಾಗಲೇ ಇನ್ಸ್ಪೈರ್ ಜೋಡಿ ಅಂತೇಳಿ 16 ವರ್ಷ ಅದು ನನಗೆ ಇವಾಗ ಹೇಳೋಕ್ಕೆ ಒಂಥರ ನಾನು ಬರೀ 16 ವರ್ಷ ಅಂತ ಹೇಳಬೇಕಲ್ಲ, ಹೇಳಲ್ಲ ನಾನು ಅಂತ. ಯಾಕಂದರೆ ಜೊತೆಗೆ ಕಳೆದಂಥ ಕ್ಷಣಗಳು, ಜೊತೆಗೆ ಇದ್ದಂಥ ಘಟನೆಗಳಾಗಲಿ ಅಥವಾ ಫ್ಯಾಮಿಲಿ ಫಂಕ್ಷನು, ನಾವಿಬ್ಬರೇ ಇದ್ದಾಗ, ನನ್ನ ಮಗ ಬಂದಾಗ, ಫ್ರೆಂಡ್ಸ್ ಜೊತೆ ಇದ್ದಾಗ, ಅಂದರೆ ಎಲ್ಲ ಕಡೆ ಆವರಿಸ್ಕೊಂಡಿದ್ದಾರೆ. ಸ್ಪಂದನ ಅನ್ನೋ ಚೈತನ್ಯ ಇದೆಯಲ್ಲ ನನ್ನಲ್ಲಿ, ಅದು ಎಲ್ಲ ಕಡೆ ಆವರಿಸ್ಕೊಂಡಿದೆ. ಇಂಥ ವಿಚಾರ ಅಂತಿಲ್ಲ, ಯಾವುದೇ ವಿಚಾರ ಮಾತಾಡ್ಬೇಕಾದ್ರೂ ಕೂಡ ಇದೊಂದು ವಿಚಾರ ಆಯ್ತಲ್ಲ, ಇದೊಂದು ಇನ್ಸಿಡೆಂಟ್ ಆಯ್ತಲ್ಲ, ಮನೇಲೇನೋ ಒಂದು ನನ್ನ ಮಗನ ಜೊತೆ ನಾನು ಇವಾಗ ತಮಾಷೆ ಮಾಡ್ತಾ ಇರ್ತೀನಿ, ರೇಗಿಸ್ತೀನಿ ಅವನಿಗೆ, ನೋಡೋ ಈ ಥರ ನಿಮ್ಮಮ್ಮ ಇದ್ರೆ ಜಾಡ್ಸ್ ಒದಿತಿದ್ಲು ನಿನಗೆ, ಇವಾಗ ನಿಮ್ಮಮ್ಮ ಇದ್ರೆ ನಿನಗೆ ಈ ಥರ ಮುದ್ದು ಮಾಡ್ತಿದ್ಲು ಅಂತ. ನನಗೆ ಇನ್ನೊಂದು ತುಂಬ ಖುಷಿ ಏನಪ್ಪ ಅಂತ ಹೇಳಿದ್ರೆ, ನಾನು ಯಾವಾಗಲೂ ಒಂದು ವಿಚಾರದ ಬಗ್ಗೆ ತುಂಬ ನೋವಿತ್ತು ನನಗೆ. ನನ್ನ ಹೆಂಡತಿ ಒಂದು ನಟೆಲ ಹಲ್ವಾ ಅಂತ ಮಾಡ್ತಿದ್ಲು. ಹೌದಾ? ಅದು ಸ್ಪಂದನ ಮಾತ್ರ ಮಾಡೋದು, ಇನ್ಯಾರೂ ಮಾಡೋಕ್ಕಾಗ್ತಿರ್ಲಿಲ್ಲ. ನನ್ನ ಮಗ ಸ್ವಲ್ಪ ಅಡುಗೆ ಚೆನ್ನಾಗಿ ಮಾಡ್ತಾನೆ. ಹೌದ್ರಾ? ನಾನು ಅಡುಗೆ ಮನೆ ಕಡೆ ಕಾಲು ಇಡಲ್ಲ, ನನಗೆ ಗೊತ್ತಿಲ್ಲ. ಸ್ಟವ್ ಹಚ್ಚಕ್ಕೊಂದು ಬರುತ್ತೆ. ನನ್ನ ಮಗನಿಗೆ ನಮ್ಮ ಮಾವ ಅಂದರೆ ನಮ್ಮ ಬಿ ಕೆ ಶಿವರಾಮ್ ನಮ್ಮ ಮಾವ, ಅವರು ಕೋವಿಡ್ ಟೈಮಲ್ಲಿ ಅಡುಗೆ ಮನೆ ಕರ್ಕೊಂಡು ಹೋಗೋದು, ಅಡುಗೆ ಮಾಡಿಸೋದು, ಅಡುಗೆ ಮಾಡಿ ಅವ್ರ ಜೊತೆ ನೋಡಿ ಕಲ್ತ್ಕೊಂಡಿದ್ದಾನೆ. ಸೊ ಅವನು ಸ್ವಲ್ಪ ಅಡುಗೆ ಮನೆಯಲ್ಲಿ ನಿಸ್ಸೀಮ. ಒಂದು ಪಲ್ಯ ಮಾಡೋದು, ಅಥವಾ ಒಂದು ಚಿಕನ್ ಮಾಡೋದು, ಒಂದು ಫಿಶ್ ಮಾಡೋದು, ಮಶ್ರೂಮ್ ಮಾಡೋದು ಎಲ್ಲ ಮಾಡ್ತಾನೆ. ಅವನು ರೀಸೆಂಟಾಗಿ ಗೊತ್ತಿಲ್ಲ ಎಲ್ಲಿ ಕೇಳಿಸ್ಕೊಂಡೇನೋ ಗೊತ್ತಿಲ್ಲ, ನಾನು ಹೇಳ್ಕೊತಾ ಇದ್ದೆ, ನನಗೆಲ್ಲ ಸರಿ ಸುಮ್ಮನಿರ್ದಿಲ್ಲ, ಧೈರ್ಯವಾಗೆಲ್ಲ ಇರ್ತೀನಿ, ಆದರೆ ನಟ್ಟೆಲ್ಲ ಹಲ್ವಾ ವಿಚಾರ ಬಂದಾಗ ನಂಗೆ ತುಂಬ ನೋವು ಬರುತ್ತೆ, ಒಂಥರ ಅಳು ಬಂದಂಗೆ ಆಗುತ್ತೆ. ಅವನು ಒಂದಿನ ಇದಕ್ಕಿದ್ದಂಗೆ ನಡಿ ನನಗೆ ಅದೇನೋ ಒಂದು ಹಿಟ್ಟಿದೆ ತರಿಸ್ಕೊಡು ಅಂತ ತರಿಸ್ಕೊಡ್ತಾನೆ. 15 ನಿಮಿಷದಲ್ಲಿ ಆ ನಟ್ಟೆಲ್ಲ ಹಲ್ವಾ ಮಾಡಿ ನನಗೆ ಕೊಟ್ಟ. ಅದೇ ಟೆಕ್ಸ್ಚರು, ಅದೇ ಟೇಸ್ಟು, ಅದೇ ಎಲ್ಲ ಹಂಗೆ ಆಯಿತು. ನನಗೆ ಅಂಥ ಖುಷಿ ಆಗೋಯ್ತು ನನಗೆ. ನಾನು ಅದಕ್ಕೆ ಕೇಳಿದ್ದೆ ಸರ್ ಮೇಡಮ್ ಹೇಗಿದ್ದಾರೆ ಅಂತ. ನೋಡಿ, ಎಲ್ಲೂ ಹೋಗಿಲ್ಲ, ಅಲ್ಲೇ ಜೊತೆಯಲ್ಲೇ ಇರ್ತಾಳೆ. ಅಂದರೆ ಅವನ ನಡವಳಿಕೆ, ಅವನೊಂದು ಸಲ ನಗೋದು, ಅವನ ಜೊತೆ ಸಮಯ ಕಳಿಬೇಕಾರೆ ಎಲ್ಲೂ ಹೋಗಿಲ್ಲ ತಾಯಿ ಸ್ಪಂದನ ನೀನೇ ಅನ್ನೋ ಥರ ಹೇಳ್ತಾ ಇರ್ತೀನಿ. ಸೊ ಜೀವನ ಅಷ್ಟೇ. ಶೌರ್ಯ ಮಿಸ್ ಮಾಡ್ಕೋತಾನೆ ಸರ್ ತಾಯಿನ? ಅದು ಪಾಪ ನಾನು ಗಟ್ಟಿ ಅಂದ್ಕೊಂಡ್ರೆ ನನಗಿಂತ ಗಟ್ಟಿ ಅವನು. ನನ್ನ ಎದುರಿಗೆ ಹೇಳ್ಕೊಳ್ಳೋದೇ ಇಲ್ಲ. ಹೇಳು ನನ್ನ ಫ್ರೆಂಡ್ಸ್ ಹತ್ರ, ಅಥವಾ ನಮ್ಮ ಅಕ್ಕನ ಹತ್ರ, ಅಥವಾ ಅವ್ರ ಚಿಕ್ಕಮ್ಮನ ಹತ್ರ, ಅವ್ರ ಕಸಿನ್ಸ್ ಹತ್ರ ಯಾವಾಗಲೂ ಒಂದು ಸಲ ಮಾತಾಡಿ. ಆದರೆ ನನಗೆ ಗೊತ್ತಾಗ್ತಿರುತ್ತೆ ಯಾವಾಗಲಾದ್ರು ಒಂದು ಸಲ ಸ್ವಲ್ಪ ಡಲ್ ಆದಾಗ. ಯಾಕಂದರೆ ಮಕ್ಕಳಲ್ಲ, ಎಲ್ಲ ಕಡೆ ಓಡಾಡ್ತಿರ್ತಾರೆ, ಬರ್ತಿರ್ತಾರೆ, ಅಲ್ಲಿ ಏನೋ ಒಂದು ಇನ್ಸಿಡೆಂಟ್ ನಡೆಯುತ್ತೆ, ಅಲ್ಲಿ ನೆನಪಾಗುತ್ತೆ, ವಾಪಸ್ ಬಂದಾಗ ಒಂದು ಸ್ವಲ್ಪ ಡಲ್ ಆಗಿರ್ತಾನೆ. ಆಮೇಲೆ ಇವಾಗ ವಯಸ್ಸು ಯಾವ ಥರ ಅಂತ ಹೇಳಿದ್ರೆ ಏಕ್ದಮ್ ನನ್ನ ಮಾತು ಕೇಳಬೇಕು ಅನ್ನೋ ಥರ ಅಲ್ಲ, ಒಂದೊಂದು ಸಲ ಅವ್ರ ಮಾತು ನಾವು ಕೇಳಬೇಕು. ಯಾಕಂದರೆ ಏನಕ್ಕೆ ಹೇಳ್ತಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು, ಅದ್ರ ಹಿಂದೆ ಅವ್ರ ಮನಸ್ಥಿತಿ ಏನಿದೆ ಅಂತ ಅರ್ಥ ಮಾಡ್ಕೋಬೇಕು. ಅದು ಇವಾಗ ನನಗೊಂದು ಕೋರ್ಸ್ ಥರ ಆಗ್ತಿದೆ ಅದು. ಹಂಗಾರೆ ನನ್ನ ವಯಸ್ಸಲ್ಲಿ ನಾನು ನಮ್ಮ ಅಪ್ಪ ಅಮ್ಮಂಗೆ ಎಷ್ಟು ಕಾಟ ಕೊಟ್ಟಿರ್ಬೋದು ಅಂತ ಯೋಚನೆ ಮಾಡ್ತಿರ್ತೀನಿ. ಆದರೆ ಅವ್ರಿಗಿರೋ ಎಕ್ಸ್ಪೋಜರ್ ಆಗಲಿ, ಏನೋ ಅವ್ರ ಮನಸ್ಥಿತಿಲಿ ಯಾವುದೋ ಒಂದು ಪ್ರೆಷರ್ ಇರುತ್ತೆ, ಅವನೇನೋ ಒಂದು ಅನುಭವಿಸ್ತಾ ಇರ್ತಾನೆ ಒಳಗಡೆ. ಅದನ್ನೆಲ್ಲ ನೋಡಿ ಅರ್ಥ ಮಾಡಿಕೊಂಡು ನನ್ನ ಜೊತೆ ಅವನ ಜೊತೆ ನಾನು ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದೆ. ಇದ್ರ ಜೊತೆಗೆ ಸರ್ ಶೌರ್ಯನ ವೀಡಿಯೋಸ್ಗಳೆಲ್ಲ ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಮತ್ತೊಬ್ಬ ಕನ್ನಡ ಇಂಡಸ್ಟ್ರಿಗೆ ಭರವಸೆ ನಟ ಸಿಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ದೇವರ ಅನುಗ್ರಹ ಇದ್ದು ಅವನ ಶ್ರದ್ಧೆ, ಅವನ ಪ್ರೀತಿ, ಜೊತೆಗೆ ಅವನಲ್ಲಿ ಪ್ರತಿಭೆ ಅವೆಲ್ಲ ಇದ್ದು ಬರ್ತಾನೆ. ಅವನ್ನ ಮತ್ತೆ ಬರ್ಮಾಡ್ಕೋತಾರೆ, ಅವನಿಂದ ಮತ್ತೊಂದು ಸೈಕಲ್ ಸ್ಟಾರ್ಟ್ ಆಗುತ್ತೆ ಅನ್ನೋದಾದರೆ ಅದು ನನಗೆ ಬಹಳ ದೊಡ್ಡ ಕೊಡುಗೆ. ಅದು ಇಂಟ್ರೆಸ್ಟ್ ಇಲ್ಲ ಅಂತಲ್ಲ, ಅವನು 12th ಓದ್ತಾ ಇದ್ದಾನೆ, ಭಾಳ ಇಷ್ಟಪಟ್ಟು ಜಿಮ್ಗೆ ಹೋಗ್ತಾನೆ, ಭಾಳ ಇಷ್ಟಪಟ್ಟು ಅವ್ರ ಚಿಕ್ಕಪ್ಪನ ಸಿನಿಮಾ ನೋಡ್ತಾನೆ, ಯಶ್ ಸಿನಿಮಾ ನೋಡ್ತಾನೆ, ಅವ್ರ ಅಪ್ಪು ಮಾಮ ಸಿನಿಮಾ, ಶಿವಣ್ಣ ಮಾಮ ಸಿನಿಮಾ ಅಂದರೆ ಅಷ್ಟು ಇಷ್ಟಪಡ್ತಾನೆ. ಅದೇ ಆ ವಿಚಾರದಲ್ಲಿ ಅವ್ರ ಅಮ್ಮನ ಥರ ಸ್ವಲ್ಪ ಈ ಮಾಸ್ ಸಿನಿಮಾ ನೋಡೋದು ಇಷ್ಟ. ನಮ್ಮದು ಕನ್ನಡ ಸಿನಿಮಾ, ನಮ್ಮದು ಒಂದು ತಮಿಳು, ನಮ್ಮದೊಂದು ಹಿಂದಿ, ನಮ್ಮದು ಆ ಥರ ಸಿನಿಮಾ ನೋಡ್ತಾ ಇರ್ತಾನೆ. ಸೊ ಮುಂದಕ್ಕೆ ಆಗಲಿ 12th ಆದಮೇಲೆ ಏನು ಮಾಡಬೇಕು ಅಂತ ನನಗಿಂತ ಚೆನ್ನಾಗಿ ಅವನಿಗೆ ಗೊತ್ತಿರುತ್ತೆ. ಅದನ್ನು ಯಾವ ಥರ ಮಾಡಬೇಕು ಅಂತ ಅವ್ನಿಗಿಂತ ಚೆನ್ನಾಗಿ ನನಗೆ ಗೊತ್ತಿರುತ್ತೆ.
ಇತ್ತೀಚೆಗೆ ಹೆಂಗಾಗ್ತಿದೆ ಅಂತ ಹೇಳಿದ್ರೆ ಸ್ಟಾರ್ ನಟರಿಗೆ ಈಸಿಯಾಗಿ ಕಮೆಂಟ್ ಮಾಡುವಂಥದ್ದು, ಅದು ಸರಿನೋ ತಪ್ಪೋ ಒಳ್ಳೇದು ಕೆಟ್ಟದ್ದು ಯೋಚನೆ ಮಾಡಲ್ಲ ಸರ್. ನೋಡ್ಬೋದು ನೀವು ಕಾಲೆಳೆಯುವಂಥದ್ದು, ಅವರ ಬಾಡಿ ಶೇಮಿಂಗ್ ಬಗ್ಗೆ ಮಾತನಾಡುವಂಥದ್ದು, ಅವ್ರ ವೈಯಕ್ತಿಕ ಬದುಕಿನ ಬಗ್ಗೆ ಬೇರೆ ಯಾರು ನಿಮ್ಮ ಬಗ್ಗೆನೇ ಆ ರೀತಿ ಎಲ್ಲ ಮಾತನಾಡಿದ್ರು. ಎರಡನೇ ಮದುವೆ ಆಗ್ತಾರಂತೆ ಅಂತೆ ಕಂತೆ ಅಂತೇಳಿ. ಅದು ನಿಮಗೆ ಗೊತ್ತಿರೋದಿಲ್ಲ, ಅವ್ರಿಗೆ ಗೊತ್ತಿರುತ್ತದೆಲ್ಲ. ಇಲ್ಲ, ಅವ್ರಿಗೆ ಗೊತ್ತಿರುತ್ತೆ, ಅವ್ರದ್ದೇ ಒಂದು ಸ್ಕ್ರೀನ್ ಪ್ಲೇ ಆಗಿರುತ್ತೆ, ಅವ್ರದ್ದೇ ಒಂದು ಕಥೆ ಆಗಿರುತ್ತೆ. ಅದರಲ್ಲಿ ಒಂದು ವರ್ಗದ ಜನ ಒಂದು ಕಾಳಜಿಯಿಂದ ಮಾತಾಡಿರ್ತಾರೆ ಸರ್. ಅಂದರೆ ಏನು ಇನ್ನೊಂದು ಮದುವೆ ಆಗಬೇಕು ಅಂದರೆ ಅದು ಹೆಂಗೆ ಅಂದರೆ ನಾವು ಈ ಥರ ಒಂದು ಸುದ್ದಿ ಹಬ್ಬಿಸ್ಬಿಡೋಣ, ನೋಡೋಣ ಅವ್ರ ಮನಸ್ಥಿತಿ ಚೇಂಜ್ ಆಗುತ್ತಾ, ಅವ್ರ ಮನಸ್ಥಿತಿ ಎಷ್ಟು ನೋವಾಗುತ್ತೆ ಅಂತ ಅದು ಗೊತ್ತಿರಲ್ಲ ಸರ್. ನಾನು ಅವ್ರಿಗೆ ಹೇಳೋದು ಇಷ್ಟೇ, ಬರೀ ಅವ್ರ ಬಗ್ಗೆ ಅವರ ಕಮೆಂಟ್ ಆಗಲಿ ಇನ್ನೊಂದಾಗಲಿ ಮಾತಾಡ್ಬೇಕಾದ್ರೆ ಅಲ್ಲಿ ಬರೀ ನನ್ನ ಬಗ್ಗೆ ಮಾತಾಡ್ತಾ ಇಲ್ಲ. ಅಲ್ಲಿ ನನ್ನ ಹೆಂಡತಿ ಸ್ಪಂದನ ಇದ್ದಾರೆ, ಸ್ಪಂದನ ಅವ್ರ ಫ್ಯಾಮಿಲಿ ಇದೆ, ನಮ್ಮ ಅತ್ತೆ ಮಾವ ಇದ್ದಾರೆ, ನನ್ನ ಮಗ ಇದ್ದಾನೆ, ಅಷ್ಟು ಜನ ಇದ್ದಾರೆ. ಬಟ್ ಕಮೆಂಟ್ ಮಾಡೋರಿಗೆ ಇಷ್ಟೆಲ್ಲ ಯೋಚನೆ ಮಾಡೋ ಟೈಮ್ ಇದೆಯಾ? ಅಥವಾ ಕಂಟೆಂಟ್ ಹಾಕೋವನಿಗೆ ಇಷ್ಟೆಲ್ಲ ಯೋಚನೆ ಮಾಡೋ ಒಂದು ಪ್ರಬುದ್ಧತೆ ಇದೆಯಾ? ಇಲ್ಲ. ಸೊ ನಾನು ರಿಯಾಕ್ಟ್ ಮಾಡಿದ್ರೆ ತಾನೇ ಅದಕ್ಕೆ ನಾನು ಇನ್ನೂ ಎಣ್ಣೆ ಹಾಕಿದಾಗೆ. ಹೌದು ಹೌದು, ನಾನು ರಿಯಾಕ್ಟೇ ಮಾಡಲ್ಲ, ಅದು ನಂದಲ್ಲ. ಆ ರೀತಿಯ ಕಮೆಂಟ್ ನೋಡಿದಾಗ ಹೆಂಗನ್ಸುತ್ತೆ ಸರ್ ನಿಮ್ಮ ಮನಸ್ಸಿಗೆಲ್ಲ? ಅಷ್ಟೇ ಫಸ್ಟ್ ನೋಡಿದಾಗ ಇಲ್ಲಿ ಹೇಳಬಾರ್ದು ಆ ಥರ ಮಾತುಗಳು ಬರುತ್ತೆ. ನಿಜ. ಈ ಥರ ಹಾಕೋದಕ್ಕೆ ಈ ವ್ಯಕ್ತಿ ಯಾರು? ಹೌದು, ನನಗೂ ಈ ವ್ಯಕ್ತಿಗೂ ಏನಾಗಬೇಕು? ಹಾಂ, ಅಷ್ಟು ಜನ, ಒಂದು 1500 ಕಮೆಂಟ್ಸ್ ಇರುತ್ತೆ. ಅದರಲ್ಲಿ 1498 ಕಮೆಂಟು ತುಂಬ ಚೆನ್ನಾಗಿರುತ್ತೆ. ಅಂದರೆ ಭಾಳ ಪ್ರೀತಿಯಿಂದ, ಅಥವಾ ನಿನಗೆ ಒಳ್ಳೇದು ಮಾಡೋಕ್ಕಾಗಲ್ವಾ, ಬೇಡ, ಕೆಟ್ಟದ್ದು ಮಾಡಬೇಡ, ಆ ಥರ ಇರುತ್ತೆ ಕಮೆಂಟ್ಸ್. ಇನ್ನು 2 ಮಾತ್ರ ಅವ್ರಿಗೆ ಅಟೆನ್ಷನ್ ಬೇಕಾಗಿರುತ್ತೆ. ಆಯಿತು ಬಿಡಪ್ಪ, ಎಷ್ಟು ಓವರ್ ಆ್ಯಕ್ಟಿಂಗ್ ಮಾಡ್ತೀಯಾ ಅಂತ ಬರುತ್ತೆ. ನಾನು ನೋಡಿದಾಗ ಇವ್ರ ಬಗ್ಗೆ ಏನು ಹೇಳಬೇಕು ನನಗೆ ಗೊತ್ತಾಗಲ್ಲ. ಅದು ಭಾಳ ಸೂಕ್ಷ್ಮ ಪರಿಸ್ಥಿತಿ ಪ್ರವೀಣ್. ಇವಾಗ ನಾನು ಇದೇನಾಗ್ಬಿಡುತ್ತೆ, ಅದಕ್ಕೆ ನಾನು ಇನ್ನೊಬ್ರಿಗೋಸ್ಕರ ನಾನು ಬದುಕೋದಿಲ್ಲ, ನನಗೋಸ್ಕರ ಬದುಕ್ತೀನಿ ನಾನು ಅಂತ ಹೇಳ್ತೀನಿ. ಈಗ ಬೇರೆಯವರೆಲ್ಲ ಕೇಳಿದಾಗ, ಸರ್ ಪೋಸ್ಟ್ ಹಾಕಿದ್ರು ಇವನು ತುಂಬ ಪೋಸ್ಟ್ ಹಾಕ್ತಾನೆ ಅಂತ ಹೇಳ್ತಾರೆ. ಪೋಸ್ಟ್ ಹಾಕ್ತೇ ಹೋದ್ರು, ಮರ್ತುಬಿಟ್ಟ ಇವನು, ಜೀವನ ಮುಂದಕ್ಕೆ ತಗೊಂಡೋಗ್ಬಿಟ್ಟ ಅಂತ ಹೇಳ್ತಾರೆ. ಸೊ ಹಂಗಾಗಿ ಅವರ ಮನಸ್ಥಿತಿ ಬಗ್ಗೆ ನಾನು ಯೋಚನೆ ಮಾಡಿ ನನ್ನ ಎನರ್ಜಿ ನಾನು ಹಾಳು ಮಾಡ್ಕೊಳ್ಳೋದಿಲ್ಲ, ನನ್ನ ಮನಸ್ಸಿನ ನೆಮ್ಮದಿನ ನಾನು ಹಾಳು ಮಾಡ್ಕೊಳ್ಳೋದಿಲ್ಲ. ಇವಾಗ ನಿಮಗೆ ಗೊತ್ತು, ಹೌದು, ನನ್ನ ಸ್ನೇಹಿತರಿಗೆ ಗೊತ್ತು, ನನ್ನ ಆಡಿಯನ್ಸಿಗೆ ಗೊತ್ತು, ನನ್ನ ಇಷ್ಟಪಡುವಂಥ ಮನಸ್ಸುಗಳಿಗೆ ಗೊತ್ತು. ಇವಾಗ ನಾನು ಪೋಸ್ಟ್ ಹಾಕಲಿಲ್ಲ ಅಂದರೆ ನನ್ನ ಕೇಳ್ತೀನಿ, ನೀವು ಯಾಕೆ ಪೋಸ್ಟ್ ಹಾಕಲಿಲ್ಲ ಪ್ರತಿ ತಿಂಗಳು 6ನೇ ತಾರೀಕು? ಯಾಕಂದರೆ ಅದರಲ್ಲಿ ನಾನು ಏನೋ ಒಂದು ಸ್ಪಂದನ ಬಗ್ಗೆ ಯಾವುದೋ ಒಂದು ಒಳ್ಳೆಯ ವಿಚಾರ ಹೇಳಿರ್ತೀನಿ. ಅದನ್ನು ನೋಡಿ ಬಹಳ ಜನ ನನ್ನ ಹಾಗೆ ನೋವು ಅನುಭವಿಸ್ತಿರೋರಿಗೆ ಎಲ್ಲೋ ಒಂದು ಕಡೆ ಒಂದು ಸ್ಫೂರ್ತಿಯಾಗಿದೆ. ಓ, ಇಷ್ಟೇ ಅಲ್ಲ, ನಾವು ಅದ್ರ ಬಗ್ಗೆ ನೋವು ಪಟ್ಕೊಳ್ಳೋದಕ್ಕಿಂತ ಅದನ್ನು ನಮ್ಮ ಜೀವನ ಜೊತೆ ತೊಗೊಂಡು ನಾವು ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು, ನೋವನ್ನು ಪಾಸಿಟಿವಿಟಿ ಕನ್ವರ್ಟ್ ಮಾಡ್ಕೋಬೇಕು ಅಂತ ಹೇಳೋರು ಜನ ಅಂತ ಇಲ್ಲ. ನನಗೆ ಅಷ್ಟು ಸಾಕು, ನನಗೆ ಅದೇ ಆಶೀರ್ವಾದ. ಇದ್ರ ಜೊತೆಗೆ ಸರ್, ನಿಮ್ಮ ಬದುಕಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ಇನ್ನೇನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಆ ಮರೆಯೋ ಅನ್ನುವಂಥರಲ್ಲಿ ಮತ್ತೊಂದು ಘಟನೆ ನಡೆಯುತ್ತೆ ಮನೆಯಲ್ಲಿ. ಅಮ್ಮ, ಅಯ್ಯೋ ಪಾಪ, ನಮ್ಮ ಅಮ್ಮಂಗೆ ಪಾಪ ಇತ್ತೀಚೆಗೆ ನನ್ನ ನೋಡಿದ್ರೆ ಅವರು ಮನಸ್ಸು ನೋಯಿಸ್ಕೋತಾ ಇದ್ರು. ಏನಪ್ಪ ನೀನೇನಪ್ಪ, ಬಂದ ನನ್ನ ಮಗ ಬಂದ, ಬಂದ ನನ್ನ ಮಗ. ಮೊನ್ನೆ ಕನ್ಸಲ್ಲಿ ಬಂದ್ಬಿಟ್ಟಿದ್ಲು ಕಣೋ ಅನ್ನೋದನ್ನ ಬಗ್ಗೆ ಕನ್ಸಲ್ಲಿ ಬಂದ್ಬಿಟ್ಟಿದ್ಲು, ಅದೇನೋ ಕಾಣಿಸ್ಕೊತಾ ಇದ್ಲು, ಏನೋ ಮಾತಾಡ್ತಾ ಇದ್ವಿ, ನಗ್ತಾ ಇದ್ವಿ ಅಂತ ಹೇಳ್ತಾಯಿದ್ರು. ಆಮೇಲೆ ಈ ಥರ ಆದಾಗ ನನಗೆ ಗೊತ್ತಿಲ್ಲ, ನನಗೆ ಯಾವ ಥರ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಸರ್ ನನಗೆ. ನಾನು ಹೇಗೆ, ನನಗೆ ಅಳು ಬಂದರೆ ತಡೆಯುವಂಥ ವ್ಯಕ್ತಿ ಅಲ್ಲ ನಾನು. ನನಗೆ ಅಳು ಬಂದರೆ ಯಾರೋ ನೋಡ್ತೀನಿ, ನಾನು ಅಳಬಾರ್ದು ಆ ಥರ ಅಲ್ಲ. ನಾನು ಅಳು ಬಂದರೆ ಹತ್ಬಿಡ್ತೀನಿ ನಾನು. ಹೌದೌದು. ಆದರೆ ಇದಾದಾಗ ನನಗೆ ಅಯ್ಯೋ ಹೌದಾ, ಸರಿ. ಯಾಕಂದರೆ ಅಮ್ಮ ಸ್ವಲ್ಪ ನೋವಲ್ಲಿದ್ದರು. ಅಮ್ಮ ನೋವಲ್ಲಿದ್ದರು. ಆಮೇಲೆ ಒಂದು 2-3 ಸಲ ಬಿದ್ದ ಜಾಗಕ್ಕೆ ಅವ್ರಿಗೆ ಏಟು ಬೀಳ್ತಾ ಇತ್ತು. ತುಂಬ ನೋವನ್ನು ನೋಡ್ತಾ ಇದ್ರು. ಏನಾಗಿತ್ತು ಸರ್ ಮೆತ್ತಗಾಗಿದ್ರು ಇತ್ತೀಚೆಗೆ? ಅಮ್ಮಂಗೆ ಒಂದು ಹಿಪ್ ಬೋನ್ ಫ್ರ್ಯಾಕ್ಚರ್ ಆಗಿತ್ತು. ಆ ವಯಸ್ಸಲ್ಲಿ ಅವ್ರಿಗೆ ಹಿಪ್ ಬೋನ್ ಫ್ರ್ಯಾಕ್ಚರ್ ಆಗಬಾರ್ದು. ಆ ಹಿಪ್ ಬೋನ್ ಫ್ರ್ಯಾಕ್ಚರ್ ಆದಾಗ ಅವರ ಶಕ್ತಿ ತುಂಬ ಕಡಿಮೆ ಆಗ್ತಾ ಬಂತು. ಆಮೇಲೆ ಮತ್ತೆ ಅದರ ಒಂದು 2 ದಿವಸದಿಂದ ಮತ್ತೆ ಬಿದ್ದು ತಲೆಗೆ ಸ್ವಲ್ಪ ಏಟಾಗಿತ್ತು ಅವ್ರಿಗೆ. ಅಂದರೆ ತಲೆ ತುಂಬ ಜೋರಾಗಲ್ಲ, ಎಷ್ಟು ಸೂಕ್ಷ್ಮ ಅಂದರೆ ಅವ್ರು ತುಂಬ ಇಂಪ್ಯಾಕ್ಟೇ ಆಗಂಗಿಲ್ಲ ಅವ್ರಿಗೆ. ಸೊ ಇದೆಲ್ಲ ಆದಾಗ ಮತ್ತೆ ಮೆತ್ತಗಾಗ್ತಾ ಹೋದರು. ಕಡೆಗೆ ಆ ರೀತಿ ಆಯಿತು. ನನಗೊಂದು ವಾರ ಯಾವ ಥರ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆಮೇಲೆ ಮನೇಲಿ ಒಂದಿನ ಒಬ್ಬನೇ ಕೂತಿದ್ದೆ. ನನಗೇನೋ ಸ್ವಲ್ಪ ಅಳಬೇಕು ಅಂತ ಅನಿಸ್ತು, ಅಳು ಬಂತು. ಆವಾಗ ಹತ್ಕೊಂಡೆ. ಸೊ
ನಾ ಯಾವಾಗಲೂ ನಮ್ಮ ಅಮ್ಮನ ನೆನೆಸ್ಕೊತಾ ಇರ್ತೀನಿ. ಅದು ಯಾರು ನೋಡಿ ನೀನು ಹೀಗೆ ನೀನು ಹಾಗಿದೆ ಅದೆಲ್ಲ ನಮ್ಮ ಅಮ್ಮನಿಂದಾನೆ ಅಂತ. ಅದು ನಿಜ ಅಷ್ಟೇ. ಅದು ಇನ್ಮೇಲೂ ಹಾಗೆ ಇರ್ತಾರೆ. ಏನಾದರೂ ಹೇಳಿದ್ರೆ ಸರ್, ಅಂದರೆ ನಿಮ್ಮ ಬದುಕಲ್ಲ ಘಟನೆ ಆದಮೇಲೆ ಅಮ್ಮ ಏನಾದ್ರು ಸಲಹೆಗಳು ಕೊಟ್ಟಿದ್ರ? ಸಲಹೆ ಅಲ್ಲ ಪಾಪ, ಅಮ್ಮ ಅವಾಗ ಕೇಳ್ತಿದ್ರು, ನೋಡಪ್ಪ ನೀನೇನಾದರೂ ಮಾಡಪ್ಪ, ನೀನು ಇನ್ನೊಂದು ಯೋಚನೆ ಮಾಡಪ್ಪ ಅಂತ. ಇಲ್ಲಮ್ಮ ಹಂಗೆಲ್ಲ ಬೇಡಮ್ಮ, ಇಲ್ಲ ನಮ್ಮ ಯಾರು ನೆಂಟರು ಯಾರು ಬಂದು ಕೇಳ್ತಾ ಇರ್ತಾರೆ ಹೆಂಗೆ ರಾಗು ಅಂತ, ಅವ್ರಿಗೆಲ್ರಿಗೂ ಹೇಳ್ಬಿಡಮ್ಮ ನನ್ನ ಮಗ ತುಂಬ ಚೆನ್ನಾಗಿದ್ದಾನೆ, ನನ್ನ ಮೊಮ್ಮಗನ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ, ಅವ್ರಿಗೆ ಯಾರೋ ಅವ್ನಿಗೆ ಅದ್ರ ಬಗ್ಗೆ ಹೇಳಬೇಡಿ ಅಂತ ಒಂದು ದಿನ ಕೂರಿಸ್ಕೊಂಡು ಹೇಳಿದೆ ನಮ್ಮ ಅಮ್ಮನಿಗೆ. ಬಿಡಪ್ಪ ಏನಾರು ಹೇಳಿದ್ರೆ ನೀನು ಒಪ್ಪಿಸ್ಬಿಡ್ತೀಯ, ನೀನು ಮಾತಾಡ್ಬಿಡ್ತೀಯ ಬಿಡಪ್ಪ ಅಂತ ಆ ಥರ ಇದ್ರ ತಮಾಷೆಗೆ ಮಾತಾಡ್ತೀಯ. ಅಮ್ಮನ ಹತ್ರ ಹೋದಾಗ ತಮಾಷೆಗೆ ಮಾತಾಡ್ಕೊಂಡು ಬರೋದು. ನೀವು ತುಂಬಾ ಹೇಳ್ತಾ ಇದ್ರಿ. ಆಮೇಲೆ ಮುರಳಿ ಸರು ಕೂಡ ತುಂಬ ಎಫೆಕ್ಟ್ ಆಗಿದೆ ನನ್ನ ತಮ್ಮ. ಅವನು ಬಹಳ ಅಟ್ಯಾಚ್ಡ್ ಆಗಿದೆ ಅಮ್ಮನಿಗೆ. ಅಮ್ಮನ ಜೊತೆ ನನಗೆ ನಮ್ಮ ಅಕ್ಕ ವೀಣನ್ಗಿಂತ ನನ್ನ ತಮ್ಮ ಮುರಳಿ ಬಹಳ ಅಟ್ಯಾಚ್ ಆಗಿದೆ. ಅವನಿಗೆ ಅದನ್ನು ತಡ್ಕೊಳಕ್ಕಾಗಲಿ, ಅವನಿಗೆ ಅದನ್ನು ಒಪ್ಕೊಳ್ಳೋಕ್ಕಾಗಲಿಲ್ಲ. ಇದ್ರ ಜೊತೆಗೆ ಸರ್, ಬದುಕಲ್ಲಿ ತುಂಬ ಘಟನೆಗಳು ನಡೆದಿದೆ. ಸೊ ಮುಂದೇನು? ಇದು ಹೇಳಿದ್ನಲ್ಲ, ಇವಾಗ ಮುಂದೆ 4 ಸಿನಿಮಾ ರಿಲೀಸ್. ಇನ್ನು ಸ್ವಲ್ಪ ದಿವಸದಲ್ಲೇ ನಮ್ಮ ಟೆಲಿವಿಷನ್ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಬೇರೆ ಯೋಜನೆ. ನನ್ನ ಮಗ ಇದ್ದಾನೆ, 12th ಮುಗಿಬೇಕು. ಅವನ ಜೀವನ ನನ್ನ ಫೋಕಸ್ ಆಗುತ್ತೆ. ಒಂದಷ್ಟು ಸಿನಿಮಾಗಳನ್ನೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೀವಿದ್ದೀರ, ಎಲ್ಲ ಸಿನಿಮಾ ಆದಾಗ ಭಾಳ ಪ್ರೀತಿಯಿಂದ ಭಾಳ ನೀವು ಪ್ರೋತ್ಸಾಹ ಮಾಡ್ತೀರಾ, ತಿದ್ದವ್ರು ತಿದ್ತಾರೆ, ಆ್ಯಂಡ್ ಜನ ಇದ್ದಾರೆ. ಓಕೆ ಸರ್, ಒಳ್ಳೆಯದಾಗಲಿ ನಿಮ್ಮ ಸಿನಿಮಾಗಳಿಗೆ. ಆದಷ್ಟು ಬೇಗ ಮತ್ತೊಮ್ಮೆ ಬೆಳ್ಳಿ ತೆರೆಯಲ್ಲಿ ಅಬ್ಬರಿಸಿ ಆರ್ಭಟಿಸಿ. ಥ್ಯಾಂಕ್ ಯು ಸೋ ಮಚ್.